ಇನ್ನು ಬಂಡೀಪುರ ನಾಗರಹೊಳೆ ಸಫಾರಿ ಪುನರಾರಂಭ ವಿಚಾರ ಜಟಾಪಟಿಗೆ ಕಾರಣ ಆಗಿದೆ. ಒಂದ್ ಕಡೆ ರೈತರು, ಇನ್ನೊಂದ್ ಕಡೆ ರೆಸಾರ್ಟ್ ಮಾಲೀಕರು, ಇಬ್ಬರ ನಡುವೆ ಮಹಾ ಕದನವೇ ನಡೀತಾ ಇದೆ. ಚಾಮರಾಜನಗರದ ಬಂಡೀಪುರ ಟೈಗರ್ ರಿಸರ್ವ್ ಫಾರೆಸ್ಟ್ ಬಂಡೀಪುರ ಸಫಾರಿ ಪುನರಾರಂಭಕ್ಕೆ ಸಚಿವ ಈಶ್ವರ್ ಖಂಡ್ರೆ ಸೂಚನೆಯನ್ನ ಕೊಟ್ಟಿದ್ರು. ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ರು ಕೂಡ ಇನ್ನೂ ಆದೇಶ ಪ್ರತಿ ತಲುಪಿಲ್ಲ. ಇತ್ತ ಸರ್ಕಾರಕ್ಕೆ ಚೆಲ್ಲಾಟ, ಅರಣ್ಯಾಧಿಕಾರಿಗಳಿಗೆ ಪೀಕಲಾಟ ಆಗಿದೆ. ಅಧಿಕೃತ ಆದೇಶ ಪ್ರತಿ ಸಿಗದೆ ಅರಣ್ಯ ಸಿಬ್ಬಂದಿ ಪೀಕಲಾಡ್ತಿದ್ದಾರೆ. ಸಫಾರಿ ಓಪನ್ ಮಾಡದಂತೆ ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸಫಾರಿ ಪುನರಾರಂಭಕ್ಕೆ ರೆಸಾರ್ಟ್ ಮಾಲೀಕರು ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಆದೇಶ ಪ್ರತಿಗೆ ಈಗ ಸಿಎಫ್ ಪ್ರಭಾಕರನ್ ಕಾಯ್ತಾ ಇರೋ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಸಿಎಫ್ ಆದಂತಹ ಪ್ರಭಾಕರನ್ ಅವ್ರ ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಅವರು, ಬನ್ನಿ ನೋಡೋಣ. ಜೊತೆ ಬಂಡೀಪುರ ವಿಭಾಗದ ಸಿಎಫ್ ಆದಂತಹ ಪ್ರಭಾಕರನ್ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ನೆನ್ನೆ ಕೂಡ ಈಶ್ವರ್ ಖಂಡ್ರೆ ಅರಣ್ಯ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಹೌದು, ನಾಳೆಯಿಂದ ಅಧಿಕೃತವಾಗಿ ಭಾಗಶಃ 50% ಅಷ್ಟು ವಿತ್ ವೆಹಿಕಲ್ಗಳಿಗೆ GPS ಹಾಕ್ಕೊಂಡು ಸಫಾರಿಯನ್ನು ಪುನರ್ ಆರಂಭ ಮಾಡ್ತೀವಿ ಅಂತ ಹೇಳಿದರು. ಅಧಿಕೃತವಾಗಿ ತಮ್ಮ ಬಳಿ ಏನಾದರೂ ಕೂಡ ಆದೇಶ ಪ್ರತಿ ಬಂದಿದೆಯಾ ಸರ್? ಏನು ಸೂಚನೆ ಸಿಕ್ಕಿದೆ? ನಿನ್ನೆ ಹಿರಿಯ ಅಧಿಕಾರಿ ಜೊತೆ ಮಾನ್ಯ ಅರಣ್ಯ ಮಂತ್ರಿ ಅವರು ಮೀಟಿಂಗ್ ತಗೊಂಡಿದ್ದಾರೆ. ಅದರ ಮೀಟಿಂಗಲ್ಲಿ ಪ್ರೊಸೀಡಿಂಗ್ಸ್ ಈಗ ಇನ್ನೂ ನಮಗೆ ಬರಬೇಕಾಗಿದೆ. ಮಾಹಿತಿ ನಮ್ಗೆ ಬಂದಿದೆ. ಅಂದರೆ ಸಫಾರಿಯಲ್ಲಿ ಕೆಲವೊಂದು ಸ್ಟ್ರಿಕ್ಟಾಗಿ ಗೈಡ್ಲೈನ್ಸನ್ನು ಫಾಲೋ ಮಾಡಿ ಸಫಾರಿ ಆರಂಭಿಸಬೇಕು ಅಂತ ನಮಗೆ ನಿನ್ನೆ ಸೂಚನೆ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಈಗ ನಾವು ಹೆಡ್ ಆಫೀಸಿಂದ ನಾವು ಡೈರೆಕ್ಷನ್ಸ್ಗೋಸ್ಕರ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಒನ್ಸ್ ಡೈರೆಕ್ಷನಲ್ಲಿ ಎಷ್ಟು ವೆಹಿಕಲ್ಸ್ ಮತ್ತು ಟೈಮಿಂಗ್ಸನ್ನು ನಮಗೆ ನಿಗದಿಪಡಿಸಿ ಹೇಳ್ತಿದ್ದಾರೋ ಅದರ ಪ್ರಕಾರ ನಾವು ಮುಂದಕ್ಕೆ ಸಫಾರಿಯನ್ನು ಶುರು ಮಾಡ್ತೀವಿ. ಈಗ ನಮ್ಮ ಬಂಡೀಪುರದಲ್ಲಿ ಸರ್ ಎಷ್ಟು ಸಫಾರಿ ವಾಹನಗಳಿದ್ದಾವೆ, ಅದರ ಕಂಡೀಷನ್ಸಿಗೆ ಯಾವ ರೀತಿಯಾಗಿದೆ ಅಂತ? ನಮ್ಮಲ್ಲಿ 19 ವಾಹನಗಳು ಇದೆ. ಅದರಲ್ಲಿ 5 ಕ್ಯಾಂಪರ್ ಜಿಪ್ಸೀಸ್ ಇದೆ, ಬಾಕಿ ಬಸ್ಸಸ್ಗಳು ಇದ್ದಾವೆ. ಬಸ್ಸಸ್ ಎಲ್ಲ ರನ್ನಿಂಗ್ ಕಂಡೀಷನಲ್ಲಿ ಇದ್ದ ಬಸ್ಸಸ್ ಚೆನ್ನಾಗಿದೆ. ಈಗ ನಾವು ಸಫಾರಿಯಲ್ಲಿ ಈಗ ಗಾಡಿಗಳು ಕಡಿತಗೊಳಿಸಿದ್ರಲ್ಲಿ ಚೆನ್ನಾಗಿರುವ ಬಸ್ಸಸ್ಸನ್ನು ಇಟ್ಕೊಂಡು ಬಾಕಿ ಉಳಿದ ಗಾಡಿಗಳನ್ನು ನಾವು ಮತ್ತೆ ಪ್ರೊಟೆಕ್ಷನ್ ಆ್ಯಕ್ಟಿವಿಟೀಸ್ಗೂ ಮತ್ತು ಇಲಾಖೆ ಕಾರ್ಯಕ್ರಮಕ್ಕೆ ನಾವು ಅದನ್ನು ಬಳಸ್ಕೊಳ್ತೀವಿ. ಈಗ ಅದೇ ರೀತಿಯಾಗಿ ಕೆಲವೊಂದು ಕಂಡೀಷನ್ಸನ್ನು ಹಾಕಿದ್ದಾರೆ ಸರ್. ಆ ಕಂಡೀಷನ್ಸ್ ಯಾವುದು ಅಂತ ಹೇಳಿದರೆ, ಸಫಾರಿಗೆ ತೆರಳುವಂತಹ ವಾಹನಗಳಿಗೆ GPS ಟ್ರ್ಯಾಕರ್ನ ಹಾಕಬೇಕು ಅಂತ ಹೇಳಿ. ಈಗ ಆಲ್ರೆಡಿ GPS ಟ್ರ್ಯಾಕರ್ ವಾಹನಗಳಿಗೆ ಇದೆಯಾ ಅಥವಾ ಮತ್ತೆ ಅಳವಡಿಕೆ ಮಾಡಬೇಕಾ ಸರ್? ಬಂಡೀಪುರ ನೀವು ನೋಡಿದರೆ ನಮ್ಮದು ಆಲ್ರೆಡಿ ಬಂಡೀಪುರ ಮತ್ತು ಜಂಗಲ್ ಲಾಡ್ಜಸ್ ಗಾಡಿಗಳು ಏನು ಸಫಾರಿ ಹೋಗುತ್ತೋ ಅದರಲ್ಲಿ ಮೊಬೈಲ್ ಅಪ್ಲಿಕೇಶನ್ ಬೇಸ್ಡ್ ಟ್ರ್ಯಾಕರ್ ಆ್ಯಪ್ಸ್ ನಾವು ಬೆಳೆಸ್ಕೊಳ್ತಾ ಇದ್ದೀವಿ. ಸೊ ಅದರಿಂದ ನಮಗೇನಾಗುತ್ತೆ, ಯಾವ ಗಾಡಿ ಯಾವ ಝೋನಲ್ಲಿ ಹೋಗ್ತಾ ಇದೆ, ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದೆ, ಜಾಸ್ತಿ ಹೊತ್ತು ಎಲ್ಲಾದರೂ ನಿಂತರೂ ನಮಗೆ ಅದನ್ನು ನಾವು ಡೇಟಾ ಡೌನ್ಲೋಡ್ ಮಾಡಿ ಇಮಿಡಿಯೇಟ್ಲಿ ನಾವು ಅದರ ಮೇಲೆ ನಾವು ಆ್ಯಕ್ಷನ್ ತೊಗೊಳ್ತೀವಿ. ಸೊ ನಮ್ಮ ಗಾಡಿಗಳು ಆಲ್ರೆಡಿ ಏನು 19 ಗಾಡಿ ಪ್ಲಸ್ ಜಂಗಲ್ ಲಾಡ್ಜಸ್ದು ಏನು ಗಾಡಿ ಇದೆ ಎಲ್ಲ GPS ಟ್ರ್ಯಾಕರ್ಸ್ ಆಲ್ರೆಡಿ ಅಳವಡಿಸಲಾಗಿದೆ. ಇದಿಷ್ಟು ಬಂಡೀಪುರ CF ಆದಂತಹ ಪ್ರಭಾಕರನ್ ರವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ.